ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಮಾರಡುಕೋನ ಅನ್ನೋ ಹಳ್ಳಿಯಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ. ಕೆಲವು ತಿಂಗಳುಗಳ ಹಿಂದೆ ಹಾಸ್ಪಿಟಲ್ಗೆ ಬೆಂಕಿ ಬಿದ್ದು ಸುಟ್ಟೋಗುತ್ತೆ. ಹೀಗಿರುವಾಗ ಆ ಹಾಸ್ಪಿಟಲ್ ಹತ್ರ ಹೋದ ಜನರಿಗೆ ಯಾವುದೋ ದೆವ್ವ ಇರೋ ತರ ಫೀಲ್ ಆಗುತ್ತೆ. ಕೆಲವರು ಅದೇ ಹಾಸ್ಪಿಟಲ್ ಹತ್ರ ಸತ್ತು ಹೋಗ್ತಾರೆ. ಹೀಗಿರುವಾಗ ಅದೇ ಊರಿಗೆ ಸೇರಿದ ಅರುಣ್ ಅನ್ನೋ ವ್ಯಕ್ತಿ ಸಿಟಿಗೆ ಬಂದು ಪ್ರಕಾಶ್ ಎಂಬ ಫೇಮಸ್ ಡಿಟೆಕ್ಟಿವ್ಗೆ ವಿಷಯ ಹೇಳಿ ಈ ಮಿಸ್ಟ್ರಿನ ಸಾಲ್ವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಮುಂದೆ ಪ್ರಕಾಶ್ ಈ ಮಿಸ್ಟ್ರಿನ ಸಾಲ್ವ್ ಮಾಡ್ತಾರ. ಈ ಚಿತ್ರದ ಹೀರೋ ಯಾಕೆ ಅದೇ ಹಳ್ಳಿಗೆ ಹೋಗ್ತಾನೆ ಅನ್ನೋದನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಸಖತ್ ಟ್ವಿಸ್ಟ್ ಜೊತೆ ಹೇಳಿದ ಚಿತ್ರನೇ ಅನ್ವೇಷಿ. 2023ರಲ್ಲಿ ರಿಲೀಸ್ ಆಗಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮಾರೇಡುಕೋನ ಎಂಬ ಹಳ್ಳಿನ ತೋರಿಸ್ತಾರೆ. ಇಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದಾರಿ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಗೊತ್ತಿಲ್ಲ. ನಮ್ ಹಳ್ಳಿಗೆ ಹೋಗ್ಬೇಕಂದ್ರೆ ಸುತ್ಕೊಂಡು ಹೋಗ್ಬೇಕು. ಈ ದಾರಿಯಲ್ಲಿ ಹೋದ್ರೆ ಹತ್ರ ಆಗುತ್ತೆ. ಆದ್ರೆ ಈ ದಾರಿಯಲ್ಲಿ ಹೋದವರು ಯಾರು ಕೂಡ ಜೀವಂತವಾಗಿ ಬಂದೇ ಇಲ್ಲ ಅಂತ ಕಟ್ ಮಾಡಿದ್ರೆ ಅದೇ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಕಾರ್ನಲ್ಲಿ ಬರ್ತಾ ಇದ್ದಾನೆ. ಮೇ ಬಿ ಇವನು ಈ ಊರಿಗೆ ಹೊಸಬ ಅನ್ಸುತ್ತೆ. ಹೀಗೆ ಹೋಗ್ತಾ ಇರುವಾಗ ಇವನ್ ಫ್ರೆಂಡ್ ಕಾಲ್ ಮಾಡಿ ಕೇಳ್ತಾನೆ, ಯಾಕೆ ಪಾರ್ಟಿಯಿಂದ ಅರ್ಧದಲ್ಲೇ ಹೊರಟು ಬಿಟ್ಟೆ ಅಂತ. ಅದಕ್ಕೆ ಇವನು, ನನ್ ಲವರ್ ಜೊತೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ನಾನು ಅವಳಿಗೆ ಬೈದ್ಬಿಟ್ಟೆ. ಪಾರ್ಟಿಲಿ ಇರ್ಬೇಕಾದ್ರೆ ಮಿಸ್ ಯು ಅಂತ ಮೆಸೇಜ್ ಕಳ್ಸಿದ್ಲು. ಕಾಲ್ ಮಾಡಿದ್ರೆ ನಾಟ್ ರೀಚಬಲ್. ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ನಾನೇ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಯಾವ್ದೋ ಆತ್ಮ ರೋಡಲ್ಲಿ ನಿಂತಿರೋದನ್ನ ನೋಡಿ ಗಾಬರಿಯಾಗಿ ಕಂಟ್ರೋಲ್ ತಪ್ಪಿ ಒಂದು ಮರಕ್ಕೆ ಡಿಕ್ಕಿ ಹೊಡಿತಾನೆ. ಕಾರ್ ಇಳಿದು ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಸೊ ಕಾರ್ ಡ್ಯಾಮೇಜ್ ಆಗಿದೆ. ಬೇರೆ ಆಪ್ಷನ್ ಇಲ್ದೆ ನಡ್ಕೊಂಡು ಹೋಗ್ತಾನೆ. ಆಗ ಯಾರೋ ಇವನ್ ಹಿಂದೆ ಬರ್ತಿರೋ ಹಾಗೆಲ್ಲ ಫೀಲ್ ಆಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಅವನ್ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾರೆ. ಕಟ್ ಮಾಡಿದ್ರೆ ಚಿತ್ರದ ಹೀರೋ ವಿಕ್ರಮ್ನ ತೋರಿಸ್ತಾರೆ. ವಿಕ್ರಮ್ಗೆ ದೊಡ್ಡ ಡಿಟೆಕ್ಟಿವ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಇವನ್ ಫ್ರೆಂಡ್ಗೆ ಒಬ್ಳು ತಂಗಿ ಇದ್ದಾಳೆ, ಆದ್ರೆ ಅವಳು ಈಗ ಮಿಸ್ಸಿಂಗ್. ಮನೆಯಲ್ಲಿ ಸರ್ಚ್ ಮಾಡಿದಾಗ ಒಂದೇ ಸಬ್ಜೆಕ್ಟ್, ಆದ್ರೆ 2 ಟೆಕ್ಸ್ಟ್ ಬುಕ್ ಇರೋದನ್ನ ನೋಡಿ ಡೌಟ್ ಬರುತ್ತೆ. ಸರ್ಚ್ ಮಾಡಿದಾಗ ಅವಳು ಯೂಸ್ ಮಾಡ್ತಿದ್ದ ಫೋನ್ ಸಿಗುತ್ತೆ. ಸ್ಕ್ರೀನ್ ಗಾರ್ಡ್ ರಿಮೂವ್ ಮಾಡಿ ನೋಡಿದಾಗ ಪ್ಯಾಟ್ರನ್ ಗೊತ್ತಾಗುತ್ತೆ. ಲಾಕ್ ಓಪನ್ ಮಾಡಿ ನೋಡ್ತಾರೆ. ಅವಳು ಊರ್ ಬಿಟ್ಟು ಹೋಗೋ ಪ್ಲಾನ್ ಮಾಡಿದ್ದಾಳೆ ಅಂತ ಗೊತ್ತಾಗಿದ್ರಿಂದ ಬಸ್ ಸ್ಟ್ಯಾಂಡ್ಗೆ ಬಂದು ಎಲ್ಲ ಬಸ್ನ ಚೆಕ್ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಬಸ್ ಅನ್ನ ಚೆಕ್ ಮಾಡುವಾಗ ಒಂದು ಹುಡುಗಿನ ನೋಡಿದ ತಕ್ಷಣ ವಿಕ್ರಮ್ಗೆ ಅವಳ ಮೇಲೆ ಕ್ರಶ್ ಆಗ್ಬಿಡುತ್ತೆ. ಇವಳ ಹೆಸರು ಅನ್ನು. ಅಷ್ಟರಲ್ಲಿ ಇವನ್ ಫ್ರೆಂಡ್ ಹೇಳ್ತಾನೆ, ಅವಳು ಸಿಕ್ಕಿದ್ದಾಳೆ ಬಾ ಅಂತ. ಈ ಕಡೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರು ಅಲ್ವಾ, ಆ ವ್ಯಕ್ತಿ ಸತ್ತೋಗಿದ್ದಾನೆ. ಅವನ ಹೆಸರು ಭರತ್. ಅಟೋಪ್ಸಿ ಡಾಕ್ಟರ್ SIಗೆ ಹೇಳ್ತಾರೆ, ಇವನ್ ಎದೆಗೆ ಬಲವಾಗಿ ಪೆಟ್ಟಾಗಿರೋದ್ರಿಂದಾನೇ ಸತ್ತೋಗಿದ್ದಾನೆ ಅಂತ. SI ಜೊತೆ ಇದ್ದ ಕಾನ್ಸ್ಟೇಬಲ್ ಹೇಳ್ತಾರೆ, ಇದೆಲ್ಲ ದೆವ್ವದ ಕೆಲ್ಸನೇ, ಅದೇ ಅವನ್ನ ಸಾಯಿಸಿರೋದು ಅಂತ. ಆಗ ಅದೇ ಊರಲ್ಲಿ ಸೋಷಿಯಲ್ ವರ್ಕರ್ ಆಗಿದ್ದ ಅರುಣ್ ಬರ್ತಾರೆ. ನಾನು ಮೊದ್ಲೇ ಹೇಳ್ದೆ, ಆ ಹಾಸ್ಪಿಟಲ್ ಸುಟ್ಟೋದ ದಿನನೇ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಈಗ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಈ ಕೇಸ್ನ ಹೇಗೆ ಎಂಕ್ವೈರಿ ಮಾಡಿಸ್ಬೇಕು ಅನ್ನೋದು ನನ್ಗೆ ಗೊತ್ತು ಅಂತ. SI ಏನು ರಿಪ್ಲೈ ಮಾಡೋದಿಲ್ಲ. ಇದೇ ಊರಿನಲ್ಲಿ ಒಬ್ರು ಚೇರ್ಮನ್ ಇದ್ದಾರೆ. ಇವರಿಗೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ. ಅಲ್ಲಿಗೆ ಬರೋ ಪೇಷಂಟ್ ಗಳಿಗೆ ಜಾಸ್ತಿ ಬಿಲ್ ಮಾಡಿ ಹಣ ಲೂಟಿ ಮಾಡ್ತಿದ್ದಾರೆ ಅಂತ ಊರಿನ ಜನ ಇವ್ರ ಮೇಲೆ ಆರೋಪ ಮಾಡ್ತಾ ಇರ್ತಾರೆ. ಇವರಿಗೆ ಅಸಿಸ್ಟೆಂಟ್ ಆಗಿ ದಾಸ್ ಅನ್ನೋ ವ್ಯಕ್ತಿ ಇದ್ದಾನೆ. ಅರುಣ್ ಚೇರ್ಮನ್ ಗೆ ಹೇಳ್ತಾರೆ, ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋ ಹೆಸರಿನಲ್ಲಿ ಚೆನ್ನಾಗಿ ಲೂಟಿ ಮಾಡ್ತಾ ಇದ್ದೀರಾ ಅಂತ. ಎಲೆಕ್ಷನ್ಗೆ ದುಡ್ಡು ಯಾರು ಕೊಡ್ತಾರೆ? ನೀನು ಏನೇ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಟ್ರೈ ಮಾಡಿದ್ರೂನು ಟ್ರೀಟ್ಮೆಂಟ್ಗೆ ಜನ ಈ ಹಾಸ್ಪಿಟಲ್ಗೆನೆ ಬರ್ಬೇಕು. ಯಾಕಂದ್ರೆ ಈ ಊರಲ್ಲಿ ಇರೋದು ಇದೊಂದೇ ಹಾಸ್ಪಿಟಲ್ ಅಂತ. ಕಟ್ ಮಾಡಿದ್ರೆ ವಿಕ್ರಮ್ ಬ್ಯಾಂಕ್ ನಲ್ಲಿ ಇರುವಾಗ ಆ ದಿನ ಬಸ್ ನಲ್ಲಿ ನೋಡಿದ್ದ ಅದೇ ಹುಡುಗಿ ಅನ್ನು ಇರೋದನ್ನ ನೋಡಿ ಅವಳ ಜೊತೆ ಮಾತಾಡ್ತಾನೆ. ಆ ದಿನ ನನ್ನ ಫ್ರೆಂಡ್ ಸಿಸ್ಟರ್ ಮಿಸ್ಸಿಂಗ್ ಅಂತ ಬಸ್ ನಲ್ಲಿ ಸರ್ಚ್ ಮಾಡುವಾಗ ನೀವು ಫೇಸ್ ಕವರ್ ಮಾಡ್ಕೊಂಡಿದ್ರಿ. ನನ್ನ ಫ್ರೆಂಡ್ ಸಿಸ್ಟರ್ ಮಿಸ್ಸಿಂಗ್, ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೀನಿ, ನಿಮ್ ಫೇಸ್ ತೋರ್ಸಿ ಅಂತ ಹೇಳ್ದೆ, ನೆನ್ಪಿದ್ಯಾ ಅಂತ. ಸೊ ಇವಳಿಗೆ ನೆನ್ಪಾಗುತ್ತೆ. ಹೀಗೆ ಇಬ್ರು ಪರಿಚಯ ಮಾಡ್ಕೊಳ್ತಾರೆ. ಅನ್ನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಬಂದಿರೋದ್ರಿಂದ ಅವಳಿಗೆ ಹೆಲ್ಪ್ ಮಾಡಿ ನನ್ ಜೊತೆ ಕಾಫಿ ಕುಡಿಯೋದಕ್ಕೆ ಬರ್ತೀರಾ ಅಂತ ಕೇಳ್ತಾನೆ. ಇವಳು ಕೂಡ ಒಪ್ಕೊಂಡು ಇಬ್ರು ಕಾಫಿ ಕುಡಿಯೋದಕ್ಕೆ ಹೋಗ್ತಾರೆ. ಏನು ನೋಡಿದ ತಕ್ಷಣ ಕಾಫಿಗೆ ಕರೆದು ಬಿಟ್ರಿ ಅಂತ. ಆ ದಿನ ಬಸ್ಸಲ್ಲಿ ಫಸ್ಟ್ ಟೈಮ್ ನಿಮ್ನ ನೋಡ್ದಾಗ್ಲೆ ನೀವು ನನ್ಗೆ ಇಷ್ಟ ಆಗ್ಬಿಟ್ರಿ, ನಾನು ನಿಮ್ನ ಲವ್ ಮಾಡ್ತಾ ಇದ್ದೀನಿ ಅಂತ. ನನ್ ಬಗ್ಗೆ ನಿಮ್ಗೆ ಏನ್ ಗೊತ್ತು? ನಿಮ್ ಹೆಸರು ಅನ್ನು, DNR ಕಾಲೇಜಿನಲ್ಲಿ B.Tech ಮಾಡ್ತಾ ಇದ್ದೀರಾ, ನಿಮ್ ತಂದೆ ಹೆಸರು ನಾಗೇಶ್ವರ್ ರಾವ್. ಹೀಗೆ ಎಲ್ಲ ಡೀಟೇಲ್ ಹೇಳಿದ್ರಿಂದ ಇವಳು ಇಂಪ್ರೆಸ್ ಆಗ್ತಾಳೆ. ನಾಳೆ ಇದೇ ಸೇಮ್ ಟೈಮ್ ಇಲ್ಲೇ ಮೀಟ್ ಆಗೋಣ ಅಂತ ಹೇಳಿ ಅನ್ನು ಅಲ್ಲಿಂದ ಹೋಗ್ತಾಳೆ. ಕಟ್ ಮಾಡಿದ್ರೆ ಅರುಣ್ ಫೇಮಸ್ ಡಿಟೆಕ್ಟಿವ್ ಆಗಿರೋ ಪ್ರಕಾಶ್ ಅನ್ನೋ ವ್ಯಕ್ತಿನ ಮೀಟ್ ಆಗಿ, ನಮ್ಮೂರು ಮಾರೇಡುಕೋನ. ಕೆಲವು ತಿಂಗಳುಗಳ ಹಿಂದೆ ನಮ್ಮೂರಲ್ಲಿದ್ದ ಒಂದು ಹಾಸ್ಪಿಟಲ್ ಶಾರ್ಟ್ ಸರ್ಕ್ಯೂಟ್ ಇಂದ ಸುಟ್ಟೋಯ್ತು. ಅದರಲ್ಲಿ ಸತ್ತೋದ ಡಾಕ್ಟರ್ ದೆವ್ವ ಆಗಿದ್ದಾರೆ ಅಂತ ಊರಿನ ಜನ ಮಾತಾಡ್ತಾ ಇದ್ದಾರೆ. ಒಂದಷ್ಟು ಜನ ನಾವು ಆತ್ಮನ ನೋಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಹಾಸ್ಪಿಟಲ್ ಇರೋ ರೋಡ್ ನಲ್ಲಿ ಜನ ಓಡಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ.
ಆಕ್ಚುಲಿ ಹಾಸ್ಪಿಟಲ್ ಇರೋ ರೋಡ್ ನಲ್ಲಿ ಹೋದ್ರೆ ನಮ್ಮೂರ್ ಸೇರೋದಕ್ಕೆ 3 ಕಿಲೋಮೀಟರ್ ಆಗುತ್ತೆ. ಆದ್ರೆ ಆ ದೆವ್ವದ ಭಯದಿಂದ ಆ ದಾರಿಯಲ್ಲಿ ಹೋಗದೆ ಸುಮಾರು 12 ಕಿಲೋಮೀಟರ್ ಸುತ್ತಕೊಂಡು ಊರಿಗೆ ಹೋಗ್ಬೇಕು. ರೀಸೆಂಟ್ಲಿ ಅದೇ ಹಾಸ್ಪಿಟಲ್ ಹತ್ರ ಒಬ್ಬ ವ್ಯಕ್ತಿ ಸತ್ತೋದ. ಎಲ್ಲರೂ ದೆವ್ವನೇ ಅವನ್ನ ಸಾಯಿಸಿದ್ದು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಇದರ ಹಿಂದೆ ಏನೋ ಮಿಸ್ಟ್ರಿ ಇದೆ. ವಿಚಿತ್ರ ಏನಂದ್ರೆ ಆ ದೆವ್ವ ಇರೋದು ನಿಜ ಅಂತ ಪೊಲೀಸರು ಕೂಡ ನಂಬ್ತಾ ಇದ್ದಾರೆ. ಡೀಟೇಲ್ಸ್ ಇರೋ ಫೈಲ್ ಕೊಟ್ಟು ನಮ್ಮೂರಿನ ಜನ ಎಜುಕೇಟೆಡ್ಸ್ ಅಲ್ಲ, ಅದರಿಂದ ಈ ದೆವ್ವ ಭೂತ ಇದ್ರ ಬಗ್ಗೆ ನಂಬಿಕೆ ಜಾಸ್ತಿ ಇದೆ. ಸೊ ಇದೆಲ್ಲ ಮಾಡ್ತಿರೋದು ದೆವ್ವ ಅಲ್ಲ, ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ, ನೀವೇ ಈ ಕೇಸ್ನ ಕ್ರ್ಯಾಕ್ ಮಾಡ್ಬೇಕು ಅಂತ ಪ್ರಕಾಶ್ ಕೂಡ ಒಪ್ಕೊಳ್ತಾರೆ. ಕಟ್ ಮಾಡಿದ್ರೆ ವಿಕ್ರಮ್ ಅನು ಕಾಫಿ ಶಾಪ್ಗೆ ಬರ್ತೀನಿ ಅಂತ ಹೇಳಿದ್ರಿಂದ ವೇಟ್ ಮಾಡ್ತಾ ಇದ್ದಾನೆ. ಆಗ ಕಾಫಿ ಶಾಪ್ ಅವನು, ಸರ್ ನಿನ್ನೆ ನಿಮ್ ಜೊತೆ ಒಬ್ರು ಲೇಡಿ ಬಂದಿದ್ರು ಅಲ್ವಾ, ಅವರು ನಿಮ್ಗೆ ಈ ಲೆಟರ್ ಕೊಟ್ರು ಅಂತ. ಆ ಲೆಟರ್ ನಲ್ಲಿ ಏನ್ ಬರ್ದಿದ್ದಾಳೆ ಅಂದ್ರೆ, ನನ್ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡಿರೋ ನಿನ್ಗೆ ಈಗ ನಾನು ಎಲ್ಲಿದ್ದೀನಿ ಅಂತ ಕಂಡು ಹಿಡಿಯೋದು ಕಷ್ಟ ಏನೂ ಅಲ್ಲ. ನಾನು ಇರೋ ಜಾಗ ಕಂಡು ಹಿಡಿದು ನನ್ ಹತ್ರ ಬಂದ್ರೆ ನನ್ ಮನ್ಸಲ್ಲಿರೋದನ್ನ ನಿನ್ಗೆ ಹೇಳ್ತೀನಿ ಅಂತ. ಈಗ ಫ್ರೆಂಡ್ ಹೇಳ್ತಾನೆ, ಅವಳನ್ನ ಹೇಗ್ ಕಂಡು ಹಿಡಿಯೋದು? ಆಗ ವಿಕ್ರಮ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆ ದಿನ ಫ್ರೆಂಡ್ ಸಿಸ್ಟರ್ ಮಿಸ್ಸಿಂಗ್ ಅಂತ ಬಸ್ ನಲ್ಲಿ ಹುಡುಕ್ತಾ ಇರುವಾಗ ಫಸ್ಟ್ ಟೈಮ್ ಅವಳನ್ನ ನೋಡಿರ್ತಾನೆ ಅಲ್ವಾ, ಆಗ ಅವಳು ಟಿಕೆಟ್ ಮಾಡುವಾಗ ಮಾರೇಡುಕೋನ ಅಂತ ಹೇಳಿರ್ತಾಳೆ. ಸೊ ಅವಳು ಊರು ಅದೇ, ಅಲ್ಲಿಗೆ ಹೋಗಿ ವಿಚಾರಿಸೋಣ ಅಂತ ಹೇಳಿ ಇಬ್ರು ಬಸ್ ನಲ್ಲಿ ಹೊರಡ್ತಾರೆ. ಇವನ್ ಫ್ರೆಂಡ್ ಇದ್ದಾನೆ ಅಲ್ವಾ, ಇವ್ರ ಮಾವ ಅದೇ ಊರಿನಲ್ಲಿ ಕಾನ್ಸ್ಟೇಬಲ್. ಆ ಊರಿಗೆ ಬಂದ ನಂತರ ಟೀ ಶಾಪ್ ಅವ್ರ ಹತ್ರ ಕೇಳ್ತಾರೆ, ಮಾರೇಡುಕೋನಗೆ ಹೇಗ್ ಹೋಗೋದು ಅಂತ. ಈ ರಾತ್ರಿ ಸಮಯದಲ್ಲಿ ಅಲ್ಲಿಗೆ ಹೋಗೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಇಬ್ರು ನಡ್ಕೊಂಡು ಹೋಗ್ತಾರೆ. ಫ್ರೆಂಡ್ ಹೇಳ್ತಾನೆ, ನನ್ಗೆ ಭಯ ಆಗ್ತಿದೆ, ಯಾರೋ ನಮ್ನ ಫಾಲೋ ಮಾಡ್ತಿರೋ ಹಾಗೆಲ್ಲ ಫೀಲ್ ಆಗ್ತಿದೆ ಅಂತ. ಹೊಸ ಜಾಗ ಅಲ್ವಾ, ಸುಮ್ನೆ ತಲೆ ಕೆಡಿಸ್ಕೋಬೇಡ ಅಂತ. ಸೊ ಇವರಿಗೆ ಆ ಊರಿನ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಆ ಹಾಸ್ಪಿಟಲ್ ಇರೋ ದಾರಿಯಲ್ಲೇ ಹೋಗ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಹಾಸ್ಪಿಟಲ್ ಇರೋದನ್ನ ನೋಡ್ತಾರೆ. ಅಷ್ಟರಲ್ಲಿ ಇವ್ರ ಫ್ರೆಂಡ್ಗೆ ಒಬ್ಬ ಮಾವ ಇದ್ದಾರೆ ಅಲ್ವಾ, ಅವರು ಅಲ್ಲಿಗೆ ಬರ್ತಾರೆ. ನಾನು ಟೀ ಶಾಪ್ ಹತ್ರ ಬಂದಾಗ ನೀವಿಬ್ರು ಇದೇ ರೂಟ್ ನಲ್ಲಿ ಹೋಗ್ತಿರೋ ವಿಷಯ ಹೇಳಿದ್ರು, ಅದಕ್ಕೆ ಬಂದೆ. ನಾನು ಬರ್ದೇ ಹೋಗಿದ್ರೆ ನೀವಿಬ್ರು ಸತ್ತು ಹೋಗ್ತಿದ್ರಿ, ನಾವೇ ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ. ಸೊ 12 ಕಿಲೋಮೀಟರ್ ಸುತ್ತಕೊಂಡು ಊರಿನ ಒಳಗಡೆ ಬರ್ತಾರೆ. ಇವರಿಬ್ರು ಒಂದು ಮನೆಯಲ್ಲಿ ಸ್ಟೇ ಆಗಿದ್ದಾರೆ. ಊರಿನ ಒಳಗಡೆ ಹೋಗಿ ಅನು ಬಗ್ಗೆ ಯಾರ ಹತ್ರ ಕೇಳಿದ್ರುನು ಅವಳು ಸತ್ತೋಗಿ ತುಂಬಾ ತಿಂಗಳು ಆಯ್ತು ಅಂತ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿ ಇಬ್ಬರಿಗೂ ಶಾಕ್ ಆಗುತ್ತೆ. ಒಂದಿನದ ಹಿಂದೆ ಅಷ್ಟೇ ಕಾಫಿ ಶಾಪ್ ನಲ್ಲಿ ಮೀಟ್ ಆಗಿದ್ವಿ, ಇವರೆಲ್ಲ ಸತ್ತೋದ್ಲು ಅಂತ ಹೇಳ್ತಿದ್ದಾರೆ, ಅದು ಹೇಗ್ ಸಾಧ್ಯ ಅಂತ ಇಬ್ರಿಗೂ ತಲೆ ಕೆಟ್ಟು ಹೋಗ್ತಿದೆ. ಕಟ್ ಮಾಡಿದ್ರೆ ಕಾನ್ಸ್ಟೇಬಲ್ ಬಂದು ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ಈ ಊರಲ್ಲಿ SI ಇದ್ದಾರೆ, ಅವ್ರ ಹತ್ರ ಕೇಳಿ ಅಂತ ಅವ್ರ ಮನೆಗೆ ಕರ್ಕೊಂಡು ಬರ್ತಾರೆ. ಕಾನ್ಸ್ಟೇಬಲ್ SIಗೆ ಹೇಳ್ತಾರೆ, ಸರ್ ಇವನು ನಮ್ಮ ರಿಲೇಟಿವ್ ಹುಡುಗ, ಇವನು ವಿಕ್ರಮ್, ಇವರಿಬ್ರು ಫ್ರೆಂಡ್ಸ್. ಆಗ SI ಅವ್ರ ಮಗಳಿಗೆ ಅನು ಕಾಫಿ ತಗೊಂಡ್ ಬಾ ಅಂತ ಹೇಳ್ತಾರೆ. ಅವಳನ್ನ ನೋಡಿ ವಿಕ್ರಮ್ಗೆ ಸರ್ಪ್ರೈಸ್ ಆಗುತ್ತೆ. ಊರಿನ ಜನ ಅನು ಸತ್ತೋದ್ಲು ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಇವಳು ಜೀವಂತವಾಗಿನೇ ಇದ್ದಾಳಲ್ವಾ ಅಂತ. ಅನುಗೆ ಕೂಡ ಆಶ್ಚರ್ಯ ಆಗುತ್ತೆ. ಇವನಿಗೆ ನಮ್ಮ ಊರು ಹೆಸರೇ ಹೇಳಿಲ್ಲ, ಅಂದ್ರೂ ಕಷ್ಟಪಟ್ಟು ಹುಡ್ಕೊಂಡ್ ಬಂದಿದ್ದಾನೆ ಅಂದ್ರೆ ನನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದಾನೆ ಅಂತ. ಆಗ SI ಹೇಳ್ತಾರೆ, ಸ್ಟೇಷನ್ಗೆ ಹೋಗಿ ಡಿಸ್ಕಸ್ ಮಾಡೋಣ ಅಂತ. ಸೊ ಇವರಿಗೆ ಕನ್ಫರ್ಮ್ ಆಗುತ್ತೆ, ಅನು ಬದುಕಿದ್ದಾಳೆ, SI ಮಗಳೇ ಅನು ಅಂತ. ಆದ್ರೆ ಊರಿನ ಜನ ಸತ್ತೋದ್ಲು ಅಂತ ಹೇಳ್ತಿರೋ ಅನು ಯಾರು ಅಂತ ಕೇಳಿದಾಗ ಕಾನ್ಸ್ಟೇಬಲ್ ಹೇಳ್ತಾರೆ, ಅದೊಂದು ದೊಡ್ಡ ಕತೆ. ಈ ಊರಲ್ಲಿ ಒಂದು ಹಾಸ್ಪಿಟಲ್ ಸುಟ್ಟೋಯ್ತು, ಅದರ ಹೆಸರು ಅನು ಹಾಸ್ಪಿಟಲ್. ಅದರಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಹುಡುಗಿ ಹೆಸರೇ ಅನು. ಹಾಸ್ಪಿಟಲ್ಗೆ ಬೆಂಕಿ ಬಿದ್ದಾಗ ಡಾಕ್ಟರ್ ಅನು ಕೂಡ ಸತ್ತೋದ್ಲು. ಅವಳ ಆತ್ಮ ಅದೇ ಹಾಸ್ಪಿಟಲ್ ಹತ್ರ ಸುತ್ತಾಡ್ತಿದೆ ಅಂತ ಊರಿನ ಜನ ಮಾತಾಡ್ತಾ ಇದ್ದಾರೆ. ನಿನ್ನೆ ನೀವಿಬ್ರು ನೋಡಿದ್ರಿ ಅಲ್ವಾ, ಅದೇ ಹಾಸ್ಪಿಟಲ್, ಅಲ್ಲೇ ದೆವ್ವ ಇದೆ ಅಂತ. ಅಷ್ಟರಲ್ಲಿ ಅರುಣ್ ಪ್ರಕಾಶ್ ಜೊತೆ SIನ ಮೀಟ್ ಆಗೋದಕ್ಕೆ ಬರ್ತಾರೆ. ಅರುಣ್ SIಗೆ ಹೇಳ್ತಾರೆ, ಇವರು ಡಿಟೆಕ್ಟಿವ್, ಹಾಸ್ಪಿಟಲ್ ಕೇಸ್ನ ಎಂಕ್ವೈರಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಇವರು ಫೇಮಸ್ ಡಿಟೆಕ್ಟಿವ್ ಆಗಿರೋದ್ರಿಂದ SIಗೆ ಕೂಡ ಇವ್ರ ಬಗ್ಗೆ ಗೊತ್ತಿದೆ. ವಿಕ್ರಮ್ ಪ್ರಕಾಶ್ಗೆ ಹೇಳ್ತಾನೆ, ಸರ್ ನೀವು ಡಿಟೆಕ್ಟಿವ್ ಅಲ್ವಾ, ನೀವು ಬರ್ದಿರೋ ಆರ್ಟಿಕಲ್ ಗಳನ್ನ ಓದಿ ಇನ್ಸ್ಪೈರ್ ಆಗಿ ನಾನು ಕೂಡ ನಿಮ್ ತರನೇ ಡಿಟೆಕ್ಟಿವ್ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ. ಪ್ರಕಾಶ್ ವಿಕ್ರಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾರೆ. SI ಇವ್ರನ್ನೆಲ್ಲ ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಮಾತಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವಿಕ್ರಮ್ ಅನು ಹತ್ರ ಕೇಳ್ತಾನೆ, ನಿನ್ನ ಹುಡ್ಕೊಂಡು ಬಂದ್ರೆ ನಿನ್ ಮನ್ಸಲ್ಲಿ ಇರೋದನ್ನ ಹೇಳ್ತೀನಿ ಅಂತ ಲೆಟರ್ ನಲ್ಲಿ ಬರ್ದಿದ್ದೆ ಅಲ್ವಾ, ಈಗ ಹೇಳು ಅಂತ. ಆದ್ರೆ ಇವಳು ಏನು ಹೇಳೋದಿಲ್ಲ. ವಿಕ್ರಮ್ ಮತ್ತೆ ಪ್ರಪೋಸ್ ಮಾಡ್ತಾನೆ. ಕಟ್ ಮಾಡಿದ್ರೆ ಸ್ಟೇಷನ್ಗೆ ಬಂದಿರೋ ಪ್ರಕಾಶ್ ಹಾಸ್ಪಿಟಲ್ ಕೇಸ್ ಫೈಲ್ ನ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಅನು ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಯಾಕಂದ್ರೆ ಬಾಡಿ ಪೂರ್ತಿ ಸುಟ್ಟು ಹೋಗಿದೆ ಅಂತ SI ಮೆನ್ಷನ್ ಮಾಡಿದ್ದಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಕಾರ್ ನಲ್ಲಿ ಬಂದಾಗ ಅವನ್ ಮೇಲೆ ಯಾರೋ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ರು ಅಲ್ವಾ, ಅವನ ಹೆಸರು ಭರತ್. ಅವನ್ನ ಡಾಕ್ಟರ್ ಅನು ಆತ್ಮನೆ ಕೊಂದಿರೋದು ಅಂತ SI ಬರ್ದಿದ್ದಾರೆ. ನೀವು ನೋಡಿದ್ರ ಅನು ಆತ್ಮನೆ ಭರತ್ನ ಕೊಲೆ ಮಾಡಿದ್ನ? ಊರಿನ ಜನ ನೋಡಿದ್ದಾರೆ. ತುಂಬಾ ಜನ ಅನು ಆತ್ಮ ಅದೇ ಹಾಸ್ಪಿಟಲ್ ಸುತ್ತಮುತ್ತ ಓಡಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ನೀವು ಸುಮ್ನೆ ರಿಟರ್ನ್ ಹೋಗೋದೇ ಒಳ್ಳೇದು. ಈ ಕೇಸ್ ಎಂಕ್ವೈರಿ ಮಾಡಬೇಡಿ ಅಂತ. ಈ ಕೇಸ್ನ ಹೇಗೆ ಎಂಕ್ವೈರಿ ಮಾಡಬೇಕು ಅನ್ನೋದು ನನ್ಗೆ ಗೊತ್ತು ಅಂತ ಹೇಳಿ ಪ್ರಕಾಶ್ ಅಲ್ಲಿಂದ ಹೋಗ್ತಾರೆ. ಕಟ್ ಮಾಡಿದ್ರೆ ಈ ಹಾಸ್ಪಿಟಲ್ ಕೇಸ್ ನ ಎಂಕ್ವೈರಿ ಮಾಡಿಸೋದಕ್ಕೆ ಅರುಣ್ ಡಿಟೆಕ್ಟಿವ್ ನ ಕರೆಸಿರೋ ವಿಷಯ ದಾಸ್ ಚೇರ್ಮನ್ ಗೆ ಹೇಳ್ತಾನೆ. ಇದನ್ನ ಕೇಳಿ ಚೇರ್ಮನ್ ಗೆ ತುಂಬಾ ಕೋಪ ಬರುತ್ತೆ. ಕಟ್ ಮಾಡಿದ್ರೆ ಪ್ರಕಾಶ್ ಎಂಕ್ವೈರಿ ಶುರು ಮಾಡ್ತಾರೆ. ಈ ಕಡೆ ವಿಕ್ರಮ್ ಅನು ಹತ್ರ ನಿನ್ಗೋಸ್ಕರ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ದೀನಿ. ಅವತ್ತು ಲೆಟರ್ ನಲ್ಲಿ ಬರ್ದಿದ್ದೆ ಅಲ್ವಾ, ಹುಡ್ಕೊಂಡ್ ಬಂದ್ರೆ ನಿನ್ ಮನ್ಸಲ್ಲಿರೋದನ್ನ ಹೇಳ್ತೀನಿ ಅಂತ. ಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಕಾಯೋದು ಆಸೆ, ಬರಲ್ಲ ಅಂತ ಗೊತ್ತಿದ್ರೂನು ಕಾಯೋದೇ ಪ್ರೀತಿ. ಸೊ ನಾನು ಕೂಡ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅನ್ನೋ ವಿಷಯನ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಇದೇ ಖುಷಿಯಲ್ಲಿ ಹೋಗ್ತಿರುವಾಗ ಒಬ್ರು ಡ್ರಾಮಾ ಮಾಡ್ಸೋದಕ್ಕೆ ಒಂದು ಹುಡುಗಿಗೆ ಮೇಕಪ್ ಮಾಡ್ತಾ ಇರುವಾಗ ವಿಕ್ರಮ್ ಸರಿಯಾಗಿ ನೋಡ್ದೆ ಅವ್ರಿಗೆ ಡಿಕ್ಕಿ ಹೊಡಿತಾನೆ. ನೋಡು, ನಿನ್ನಿಂದ ಬೊಟ್ಟೆಲ್ಲ ಹಾಳಾಗಿದೆ ಅಂತ ಈ ವ್ಯಕ್ತಿ ಬೈತಾ ಇದ್ದಾರೆ. ವಿಕ್ರಮ್ ಸಾರಿ ಹೇಳಿ ಡ್ರಾಮಾ ನೋಡೋದಕ್ಕೆ ಬರ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ವಿಕ್ರಮ್ ಪ್ರಕಾಶ್ ಅವ್ರನ್ನ ಮೀಟ್ ಆದಾಗ ನನ್ ಜೊತೆ ಅರುಣ್ ಅಂತ ಒಬ್ರು ಇದೇ ಊರಿಗೆ ಸೇರಿದ ವ್ಯಕ್ತಿ ಬಂದಿದ್ರು ಅಲ್ವಾ, ಅವ್ರನ್ನ ಏನಾದ್ರೂ ನೀನ್ ನೋಡ್ದ ಅಂತ. ಅವ್ರ ಫೋನ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಸರಿ, ನಿಂದು ಇದೇ ಊರ ಅಂತ ಕೇಳ್ತಾರೆ. ವಿಕ್ರಮ್ ಹೇಳ್ತಾನೆ, ಇಲ್ಲ ಸರ್, ಈ ಊರಿಗೆ ನಾನು ನನ್ನ ಲವರ್ನ ಹುಡ್ಕೊಂಡ್ ಬಂದಿದ್ದೀನಿ. ಹೋ, ಆ SI ಮಗಳು ಅಲ್ವಾ? ಎಸ್ ಸರ್. ಅಷ್ಟರಲ್ಲಿ ಪ್ರಕಾಶ್ಗೆ ಒಂದು ಕಾಲ್ ಬರುತ್ತೆ. ಗಾಬರಿಯಾಗಿ ಪ್ರಕಾಶ್ ಅಲ್ಲಿಂದ ಓಡಿ ಹೋಗ್ತಾರೆ. ವಿಕ್ರಮ್ ಕೂಡ ಅವ್ರ ಹಿಂದೆನೆ ಓಡಿ ಬರ್ತಾನೆ. ಏನು ಅಂತ ನೋಡಿದ್ರೆ ಅರುಣ್ನ ಯಾರು ಕೊಲೆ ಮಾಡಿದ್ದಾರೆ, ಅದು ಕೂಡ ಅದೇ ಹಾಸ್ಪಿಟಲ್ ಪಕ್ಕದಲ್ಲೇ. ಪ್ರಕಾಶ್ ಹಾಗೂ ವಿಕ್ರಮ್ಗೆ ಶಾಕ್ ಆಗುತ್ತೆ. ಅರುಣ್ ಯಾಕೆ ಇಲ್ಲಿಗೆ ಬಂದಿದ್ರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸ್ಪಾಟ್ಗೆ ಬಂದ SI ಹೇಳ್ತಾರೆ, ಅರುಣ್ ನನ್ನ ಮಾತನ್ನ ಕೇಳ್ದೆ ಎಂಕ್ವೈರಿ ಅಂತ ನಿಮ್ನ ಕರ್ಸಿ ಈಗ ಅವನೇ ಸತ್ತೋದ. ಈ ಹಾಸ್ಪಿಟಲ್ ವಿಷಯಕ್ಕೆ ಹೋದ್ರೆ ಇದೇ ಗತಿ. ಅರ್ಥ ಮಾಡ್ಕೊಂಡು ರಿಟರ್ನ್ ಹೋದ್ರೆ ನಿಮ್ಗೇನೆ ಒಳ್ಳೇದು ಅಂತ ಪ್ರಕಾಶ್ಗೆ ಹೇಳ್ತಾರೆ. ನಾನು ಯಾವ್ದಾದ್ರೂ ಕೆಲ್ಸಕ್ಕೆ ಕೈ ಹಾಕಿದ್ರೆ ಕಂಪ್ಲೀಟ್ ಮಾಡದೆ ಹೋಗೋದಿಲ್ಲ ಅಂತ. ಕಟ್ ಮಾಡಿದ್ರೆ ಇವರು 3 ಜನ ಡ್ರಿಂಕ್ಸ್ ಮಾಡ್ತಾ ಅರುಣ್ ಹೇಗೆ ಸತ್ತೋದ್ರು, ಆ ದೆವ್ವನೇ ಸಾಯಿಸಿರೋದು ಅಂತ ಊರಿನ ಜನ ಮಾತಾಡ್ತಾ ಇದ್ದಾರೆ. ಈ ದೆವ್ವ ಭೂತ ಎಲ್ಲ ನಿಜವಾಗ್ಲೂ ಇದೆಯಾ ಅಂತ ಡಿಸ್ಕಸ್ ಮಾಡ್ತಾ ಇರುವಾಗ ಯಾರೋ ಡೋರ್ ನಾಕ್ ಮಾಡ್ತಾರೆ. ಶಬ್ದ ಕೇಳಿ ಇವ್ರಿಗೆ ಭಯ ಆಗುತ್ತೆ. ಮೇ ಬಿ ಆ ಅನು ಆತ್ಮನೆ ಬಂದಿರ್ಬೋದು ಅಂತ ಭಯದಲ್ಲೇ ಡೋರ್ ಓಪನ್ ಮಾಡ್ತಾರೆ. ನೋಡಿದ್ರೆ ಬಂದಿರೋದು ಇವನ್ ಲವರ್ ಅನು. ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಬೇಗ ಬನ್ನಿ ಅಂತ. ಸೊ SI ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಈಗ ಅದೇ ಅನು ಹಾಸ್ಪಿಟಲ್ ಇರೋ ದಾರಿಯಲ್ಲೇ ಹೋಗ್ಬೇಕು. SI ಇರೋ ಕಂಡೀಷನ್ ನಲ್ಲಿ ಸುತ್ಕೊಂಡು ಹೋದ್ರೆ SI ಜೀವಕ್ಕೆ ಅಪಾಯ ಇದೆ ಅಂತ ಧೈರ್ಯ ಮಾಡಿ ವಿಕ್ರಮ್ ಅದೇ ದಾರಿಯಲ್ಲೇ ಹೋಗ್ತಾನೆ. ಅದೃಷ್ಟವಶಾತ್ ಇವ್ರಿಗೆ ಏನು ಆಗೋದಿಲ್ಲ. ಚೆಕ್ ಮಾಡಿದ ಡಾಕ್ಟರ್ SI ಸೇಫ್ ಅಂತ ಹೇಳ್ತಾರೆ. ಊರಿನ ಜನ ಅಲ್ಲಿ ದೆವ್ವ ಇದೆ ಅಂತ ಹೇಳಿದ್ರುನು ವಿಕ್ರಮ್ SIಗೋಸ್ಕರ ರಿಸ್ಕ್ ತಗೊಂಡು ಅದೇ ದಾರಿಯಲ್ಲೇ ಬಂದಿದ್ರಿಂದ ಅನುಗೆ ವಿಕ್ರಮ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಅಷ್ಟರಲ್ಲಿ ಪ್ರಕಾಶ್ ಹಾಸ್ಪಿಟಲ್ಗೆ ಬಂದು SI ಹೇಗಿದ್ದಾರೆ ಅಂತೆಲ್ಲ ಕೇಳ್ತಾರೆ. ಅವರು ಔಟ್ ಆಫ್ ಡೇಂಜರ್. ನಿಮ್ಮ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು ಅಂತ ವಿಕ್ರಮ್ ಕೇಳ್ತಾನೆ. ಇನ್ನೇನು ಸದ್ಯದಲ್ಲೇ ಮಿಸ್ಟ್ರಿನ ಸಾಲ್ವ್ ಮಾಡ್ತೀನಿ. ಅರುಣ್ ಸಾವಿನ ಹಿಂದೆ ಇರೋ ಮಿಸ್ಟ್ರಿನ ಕೂಡ ಸಾಲ್ವ್ ಮಾಡ್ಬೇಕು. ಅರುಣ್ ತರಾನೇ ಇದಕ್ಕೂ ಮುಂಚೆ ಅದೇ ಹಾಸ್ಪಿಟಲ್ ಹತ್ರ ಸೇಮ್ ಟೈಮ್ಗೆ ಭರತ್ ಅನ್ನೋ ವ್ಯಕ್ತಿ ಕೂಡ ಸತ್ತೋಗಿದ್ದಾನೆ ಅಂತ. SI ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬರ್ತಾರೆ. ಚೇರ್ಮನ್ ಪ್ರಕಾಶ್ ಜೊತೆ ಮಾತಾಡ್ತಾರೆ. ಚೇರ್ಮನ್ ಹಾಗೂ ಅರುಣ್ ನಡುವೆ ಪದೇ ಪದೇ ಗಲಾಟೆ ನಡೀತಾ ಇದ್ದ ವಿಷಯ ಪ್ರಕಾಶ್ಗೆ ಗೊತ್ತಾಗಿದ್ರಿಂದ ಇವರಿಗೆ ಚೇರ್ಮನ್ ಮೇಲೆ ಡೌಟ್ ಶುರುವಾಗುತ್ತೆ. ಭರತ್ ಹಾಗೂ ಅರುಣ್ ಅದೇ ಹಾಸ್ಪಿಟಲ್ ಹತ್ರನೇ ಸತ್ತೋಗಿದ್ದಾರೆ. ಅದರ ಹಿಂದೆ ಇರೋ ಮಿಸ್ಟ್ರಿನ ಕಂಡು ಹಿಡಿತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಪ್ರಕಾಶ್ ಹೋಗುವಾಗ ಅವ್ರ ಹಿಂದೆನೆ ಈ ಚೇರ್ಮನ್ ಕಡೆ ಅವನು ದಾಸ್ ಕೂಡ ಹೋಗ್ತಾ ಇರೋದನ್ನ ವಿಕ್ರಮ್ ನೋಡ್ತಾನೆ. ಡೌಟ್ ಬಂದು ವಿಕ್ರಮ್ ಅವ್ರಿಬ್ಬರನ್ನ ಫಾಲೋ ಮಾಡ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ದಾಸ್ ಮಾತ್ರ ಹೋಗ್ತಾ ಇದ್ದಾನೆ. ಪ್ರಕಾಶ್ ಕಾಣಿಸ್ತಾ ಇಲ್ಲ. ಏನೋ ಶಬ್ದ ಕೇಳಿಸುತ್ತೆ. ಆಗ ವಿಕ್ರಮ್ ಶಬ್ದ ಕೇಳಿಸ್ತಾ ಇದ್ದ ಡೈರೆಕ್ಷನ್ಗೆ ಹೋಗಿ ನೋಡಿದ್ರೆ ಪ್ರಕಾಶ್ ಅದೇ ಹಾಸ್ಪಿಟಲ್ ಹತ್ರನೇ ಸತ್ತೋಗಿದ್ದಾರೆ. ವಿಕ್ರಮ್ಗೆ ಶಾಕ್ ಆಗುತ್ತೆ. ಭರತ್, ಅರುಣ್, ಈಗ ಪ್ರಕಾಶ್, ಈ 3 ಜನ ಕೂಡ ಇದೇ ಹಾಸ್ಪಿಟಲ್ ಹತ್ರನೇ ಸತ್ತೋದ್ರು. ಕಟ್ ಮಾಡಿದ್ರೆ ವಿಕ್ರಮ್ SIಗೆ ಪ್ರಕಾಶ್ ಸತ್ತೋಗಿರೋ ವಿಷಯ ಹೇಳ್ತಾನೆ. ಹಾಸ್ಪಿಟಲ್ ವಿಷಯಕ್ಕೆ ಹೋಗ್ಬೇಡ ಅಂತ ಹೇಳ್ದೆ, ಆದ್ರೆ ಅವನು ನನ್ನ ಮಾತನ್ನ ಕೇಳಿಲ್ಲ ಅಂತ. ನನ್ಗೆ ಅನು ಹಾಸ್ಪಿಟಲ್ ಬಗ್ಗೆ ಗೊತ್ತಾಗ್ಬೇಕು. ಯಾಕೆ ಪ್ರಕಾಶ್ ಅವರು ಸೇರಿದಂತೆ 3 ಜನ ಅಲ್ಲೇ ಸತ್ತೋದ್ರು. ಆ ಹಾಸ್ಪಿಟಲ್ಗೆ ಅನು ಹಾಸ್ಪಿಟಲ್ ಅಂತ ಹೇಗೆ ಹೆಸರು ಬಂತು? ಆಗ SI ಹೇಳ್ತಾರೆ, ಆ ಹಾಸ್ಪಿಟಲ್ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಶಿವಸುಬ್ರಹ್ಮಣ್ಯಂ. ಅವರು ಇದೇ ಊರಿಗೆ ಸೇರಿದವರು. ಅವ್ರಿಗೆ ಒಬ್ಳು ಮಗಳಿದ್ಲು, ಅವಳ ಹೆಸರೇ ಅನು. ಅವಳು MBBS ಮುಗಿಸಿ ಡಾಕ್ಟರ್ ಆಗಿದ್ಲು. ಶಿವಸುಬ್ರಹ್ಮಣ್ಯಂ ಅವರಿಗೆ ಸ್ವಂತ ಊರಿನ ಜನರಿಗೆ ಒಂದು ಹಾಸ್ಪಿಟಲ್ ಕಟ್ಸಿ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋ ಆಸೆ ಇತ್ತು. ಈ ವಿಷಯನ ಅವರು ಅನುಗೆ ಹೇಳಿದಾಗ ಅವಳು ಕೂಡ ಒಪ್ಕೊಂಡ್ಲು.
ಆ ಹಾಸ್ಪಿಟಲ್ಗೆ ಅನು ಹಾಸ್ಪಿಟಲ್ ಅಂತಾನೆ ಹೆಸರಿಡಬೇಕು ಅಂತ ಡಿಸೈಡ್ ಮಾಡಿದ್ರು. ಈ ಊರಲ್ಲಿ ಇರೋ ಹಳೆ ಪ್ರಾಪರ್ಟಿನ ತಗೊಂಡು ಹಾಸ್ಪಿಟಲ್ ಶುರು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಹಾಸ್ಪಿಟಲ್ ಶುರು ಮಾಡೋದಕ್ಕೆ ಚೇರ್ಮನ್ ಹೆಲ್ಪ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಕೊಟ್ರು. ಯಾಕಂದ್ರೆ ಚೇರ್ಮನ್ ಹಾಗೂ ಶಿವಸುಬ್ರಹ್ಮಣ್ಯಂ ಒಳ್ಳೆ ಫ್ರೆಂಡ್ಸ್. ಊರಿನ ಜನ ಅನು ಹಾಗೂ ಅವ್ರ ತಂದೆನ ದೇವ್ರ ತರ ನೋಡ್ತಿದ್ರು. ಯಾಕಂದ್ರೆ ₹1 ತಗೊಳ್ದೆ ಬಡವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ರಿಂದ. ಹೀಗಿರುವಾಗ ಒಂದಿನ ಶಾರ್ಟ್ ಸರ್ಕ್ಯೂಟ್ ಆಗಿ ಹಾಸ್ಪಿಟಲ್ ಸುಟ್ಟೋಯ್ತು. ಈ ದುರಂತದಲ್ಲಿ ಡಾಕ್ಟರ್ ಅನು ಹಾಗೂ ಅವ್ರ ತಂದೆ ಸತ್ತೋದ್ರು. ಇದಾಗಿ ಸ್ವಲ್ಪ ದಿನದ ನಂತರ ಆ ಹಾಸ್ಪಿಟಲ್ ಹತ್ರ ಹೋದವರಿಗೆ ವಿಚಿತ್ರ ವಾಯ್ಸ್ ಕೇಳಿಸೋದಕ್ಕೆ ಶುರುವಾಗಿ ಅಲ್ಲಿ ಡಾಕ್ಟರ್ ಅನು ಆತ್ಮ ಸುತ್ತಾಡ್ತಿದೆ ಅಂತ ಊರಿನ ಜನ ನಂಬೋದಕ್ಕೆ ಶುರು ಮಾಡಿದ್ರು. ಸೊ ಹೀಗೆ SI ಎಲ್ಲ ವಿಷಯ ಹೇಳ್ತಾರೆ. ಇದನ್ನ ಕೇಳಿದ್ಮೇಲೆ ವಿಕ್ರಮ್ ಫ್ರೆಂಡ್ಗೆ ಹೇಳ್ತಾನೆ, ಅನು ಆತ್ಮ ಆ 3 ಜನರನ್ನ ಕೊಲೆ ಮಾಡಿದ್ಯಂತೆ. ಕೇಳೋದಕ್ಕೆ ಸಿಲ್ಲಿ ಅನ್ಸ್ತಾ ಇಲ್ವಾ? ಪ್ರಕಾಶ್ ಶುರು ಮಾಡಿದ ಇನ್ವೆಸ್ಟಿಗೇಷನ್ ನಾನ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ SIಗೆ ಗೊತ್ತಿಲ್ಲದೆ ಈ ಕೇಸ್ ಫೈಲ್ಗಳ ಫೋಟೋ ತೆಗಿತಾನೆ. ಕಟ್ ಮಾಡಿದ್ರೆ ಅನು ವಿಕ್ರಮ್ಗೆ ಹೇಳ್ತಾಳೆ, ಆದಷ್ಟು ಬೇಗ ನಮ್ ತಂದೆ ಹತ್ರ ನಮ್ ಲವ್ ವಿಷಯ ಹೇಳು ಅಂತ. ಸರಿ, ಆದ್ರೆ ಫಸ್ಟ್ ನಾನು ಈ ಹಾಸ್ಪಿಟಲ್ ಕೇಸ್ ನ ಸಾಲ್ವ್ ಮಾಡ್ಬೇಕು. ಒಟ್ಟು 3 ಜನ ಸತ್ತೋದ್ರು. ಫಸ್ಟ್ ಭರತ್, ಅವನ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಅರುಣ್ ಹಾಗೂ ಪ್ರಕಾಶ್. ಅದ್ರಲ್ಲಿ ಅರುಣ್ ಒಬ್ಬ ಅನಾಥ. ಆಗ ಅನು ಹೇಳ್ತಾಳೆ, ಅರುಣ್ಗೆ ಸಾಗರ್ ಅನ್ನೋ ಫ್ರೆಂಡ್ ಇದ್ದಾನೆ, ಅವನ್ನ ಮೀಟ್ ಆದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ಸೊ ವಿಕ್ರಮ್ ಸಾಗರ್ನ ಮೀಟ್ ಆಗಿ, ಅರುಣ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ? ಅರುಣ್ ಹಾಗೂ ಚೇರ್ಮನ್ ನಡುವೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿತ್ತಾ ಅಂತ. ಸಣ್ಣ ಪುಟ್ಟ ಗಲಾಟೆ ನಡೀತಾ ಇತ್ತು. ಚೇರ್ಮನ್ಗೆ ಅರುಣ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆ ಚೇರ್ಮನ್ ನಡೆಸ್ತಾ ಇರೋ ಹಾಸ್ಪಿಟಲ್ ನಲ್ಲಿ ಪೇಷಂಟ್ಸ್ ಗೆ ಜಾಸ್ತಿ ಬಿಲ್ ಮಾಡ್ತಾರೆ ಅಂತ ಅರುಣ್ ತುಂಬಾ ಸಲ ಗಲಾಟೆ ಮಾಡ್ತಿದ್ದ ಅಂತ. ಸೊ ಈಗ ವಿಕ್ರಮ್ಗೆ ಕೂಡ ಈ ಚೇರ್ಮನ್ ಮೇಲೆ ಡೌಟ್ ಶುರು ಆಗುತ್ತೆ. ಕಟ್ ಮಾಡಿದ್ರೆ ವಿಕ್ರಮ್ಗೆ ದೆವ್ವ ಭೂತದ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಅದೇ ಹಾಸ್ಪಿಟಲ್ ರೋಡ್ ನಲ್ಲಿ ಹೋಗ್ತಾ ಇರುವಾಗ ಸಡನ್ ಆಗಿ ಒಬ್ಳು ಲೇಡಿ ಬರ್ತಾಳೆ. ಹಾಯ್ ವಿಕ್ರಮ್, ನಾನು ನಿಮ್ಗೆ ಗುರ್ತು ಸಿಕ್ಕಿದ್ನ? ರಾಜಮಂಡ್ರಿ ಕಾಫಿ ಶಾಪ್ ನಲ್ಲಿ ಮೀಟ್ ಆಗಿದ್ವಿ ಅಲ್ವಾ ಅಂತ. ಇವನ್ಗೆ ನೆನ್ಪಾಗ್ತಾ ಇಲ್ಲ. ನನ್ ಹೆಸರು ಜೆಸ್ಸಿ, ನನ್ಗೆ ತುಂಬಾ ಭಯ ಆಗ್ತಿದೆ, ನನ್ ಜೊತೆ ನಮ್ ಮನೆವರೆಗೂ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಚಳಿ ಆಗ್ತಿದೆ ಅಂತ ಹೇಳಿದ್ರಿಂದ ಇವನು ಹಾಕಿದ್ದ ಜಾಕೆಟ್ ಕೊಡ್ತಾನೆ. ಅವಳನ್ನ ಮನೆ ಹತ್ರ ಬಿಟ್ಟು ಹೋಗುವಾಗ ಇವನ್ ಜಾಕೆಟ್ ಅವಳ ಹತ್ರನೇ ಇರೋದ್ರಿಂದ ಮತ್ತೆ ಮನೆ ಹತ್ರ ಹೋಗಿ ಕರೀತಾನೆ. ಜೆಸ್ಸಿ ಬದಲು ಬೇರೆ ಲೇಡಿ ಬರ್ತಾರೆ. ಜೆಸ್ಸಿಯಲ್ಲಿ ನನ್ ಜಾಕೆಟ್ ಅವಳ ಹತ್ರನೇ ಇದೆ ಅಂತ. ಜೆಸ್ಸಿ ಸತ್ತು 5 ತಿಂಗಳಾಗಿದೆ. ಇದನ್ನ ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಈಗ ಅಷ್ಟೇ ಅವಳ ಜೊತೆ ಮಾತಾಡ್ದೆ, ಡೌಟ್ ಇದ್ರೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಸ್ಮಶಾನ ಇದೆ, ಅಲ್ಲೋಗಿ ಚೆಕ್ ಮಾಡು ಅಂತ. ಅಲ್ಲೋಗಿ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಜೆಸ್ಸಿ ಸಮಾಧಿ ಇದೆ. ಇವನ್ ಜಾಕೆಟ್ ಕೂಡ ಅಲ್ಲೇ ಇದೆ. ವಿಕ್ರಮ್ಗೆ ತುಂಬಾ ಭಯ ಆಗುತ್ತೆ. ಹಾಗಾದ್ರೆ ಇಷ್ಟೊತ್ತು ನನ್ ಜೊತೆ ಮಾತಾಡಿದ್ದು ಜೆಸ್ಸಿ ಆತ್ಮನ ಅಂತ. ಅಷ್ಟರಲ್ಲಿ ಅನುಗೆ ಎಚ್ಚರಿಕೆ ಆಗುತ್ತೆ. ಯಾಕಂದ್ರೆ ಇಷ್ಟೊತ್ತು ಕಂಡಿದ್ದು ಒಂದು ಕನಸು. ಸೊ ಅದಕ್ಕೆ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡಿ ತಾಯ್ತ ಕಟ್ತಾಳೆ. ವಿಕ್ರಮ್ಗೆ ಏನು ತೊಂದರೆ ಆಗ್ಬಾರ್ದು ಅಂತ. ನೆಕ್ಸ್ಟ್ ಅಲ್ಲಿಂದ ಹೋಗುವಾಗ ವಿಕ್ರಮ್ಗೆ ಗಾಡಿ ನಿಲ್ಸೋದಕ್ಕೆ ಹೇಳಿ ಒಬ್ರು ಲೇಡಿನ ಮೀಟ್ ಆಗ್ತಾಳೆ. ಮೇರಿ ಹೇಗಿದ್ದಾಳೆ ಅಂತ ಕೇಳಿದಾಗ ಆ ಹಾಸ್ಪಿಟಲ್ಗೆ ಬೆಂಕಿ ಬಿದ್ದಿದ ನಂತರ ಮೇರಿ ಮಿಸ್ಸಿಂಗ್. ಪದೇ ಪದೇ ಕಾಲ್ ಮಾಡ್ತಾ ಇದ್ಲು, ಆದ್ರೆ ನಾನ್ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇರ್ಲಿಲ್ಲ. ಅನು ಹಾಸ್ಪಿಟಲ್ ನಲ್ಲಿ ಮೇರಿ ಕೂಡ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲು. ಮೇರಿ ಅಲ್ದೆ ಬೇರೆ ಯಾರಾದ್ರೂ ಅನು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ರಾ ಅಂತ. ಆಗ ಅನು ಹೇಳ್ತಾಳೆ, ವಾರ್ಡ್ ಬಾಯ್ ಶಿವ. ನೆಕ್ಸ್ಟ್ ಶಿವನ ಮೀಟ್ ಆಗಿ ಎಂಕ್ವೈರಿ ಮಾಡ್ತಾರೆ. ರೀಸೆಂಟ್ಲಿ ಮೇರಿ ಜೊತೆ ಏನಾದ್ರೂ ಫೋನ್ ನಲ್ಲಿ ಮಾತಾಡ್ದ ಅಂತ. ಇಲ್ಲ ಸರ್, ಹಾಸ್ಪಿಟಲ್ಗೆ ಬೆಂಕಿ ಬಿದ್ದಾಗಿನಿಂದ ಮೇರಿ ಮಿಸ್ಸಿಂಗ್. ಸರಿ, ಡಾಕ್ಟರ್ ಅನು ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಡಾಕ್ಟರ್ ಅನು ಡೈಲಿ ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು. ಸಮಟೈಮ್ಸ್ ಅವ್ರ ರೂಮ್ ಇಂದ ಇಬ್ರು ಹುಡುಗಿರ್ ವಾಯ್ಸ್ ಕೇಳಿಸ್ತಾ ಇತ್ತು. ಒಬ್ರು ಡಾಕ್ಟರ್ ಅನು, ಇನ್ನೊಂದು ವಾಯ್ಸ್ ಯಾರ್ದು ಅಂತ ಗೊತ್ತಿಲ್ಲ. ಮೇ ಬಿ ಮೇರಿ ಜೊತೆ ಮಾತಾಡಿರ್ಬೋದು. ಇಲ್ಲ ಸರ್, ಮೇರಿ ನನ್ ಜೊತೆ ಇರುವಾಗ್ಲೂ ಅದೇ ಶಬ್ದ ಕೇಳಿಸ್ತಾ ಇತ್ತು. ಸೊ ಹಾಗಾದ್ರೆ ಇನ್ನೊಂದು ಹುಡುಗಿ ವಾಯ್ಸ್ ಯಾರ್ದಾಗಿರ್ಬೋದು? ಸರ್, ಆ ದಿನ ರಾತ್ರಿ 3 ಜನ ಹಾಸ್ಪಿಟಲ್ಗೆ ಬೆಂಕಿ ಹಚ್ಚೋದಕ್ಕೆ ಬರ್ತಿರೋದನ್ನ ನೋಡ್ದೆ. ಅವ್ರ ಕೈಯಲ್ಲಿ ಪೆಟ್ರೋಲ್ ಕ್ಯಾನ್ಸ್ ಇತ್ತು. ಆ 3 ಜನ ಯಾರು ನಿನ್ಗೆ ಗೊತ್ತಾ? ಇಲ್ಲ ಸರ್, ಆದ್ರೆ ಆ 3 ಜನ ಚೇರ್ಮನ್ ನ ರೈಟ್ ಹ್ಯಾಂಡ್ ಆಗಿರೋ ದಾಸ್ ಜೊತೆ ಮಾತಾಡ್ತಿರೋದನ್ನ ನೋಡ್ದೆ ಅಂತ. ಈ ಕೇಸ್ಗೆ ಲಿಂಕ್ ಇರೋ ವ್ಯಕ್ತಿಗಳ ಫೋಟೋನ ಇಟ್ಕೊಂಡು ಊರಿನ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಬಂದಿದ್ದ ಡಾಕ್ಟರ್ ಅನು ಹಾಗೂ ಅವ್ರ ತಂದೆ ಹಾಸ್ಪಿಟಲ್ಗೆ ಬೆಂಕಿ ಬಿದ್ದಿದ್ರಿಂದ ಸತ್ತೋದ್ರು. ಅದೇ ಡಾಕ್ಟರ್ ಅನು ಆತ್ಮ 3 ಜನರನ್ನ ಸಾಯಿಸ್ಬಿಟ್ಟಿದೆ ಅಂತ ಊರಿನ ಜನ ಮಾತಾಡ್ತಾ ಇದ್ದಾರೆ. ಅದು ನಿಜಾನ ಸುಳ್ಳ ಗೊತ್ತಿಲ್ಲ. SI ಹೇಳಿದ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ಇಂದಾನೆ ಹಾಸ್ಪಿಟಲ್ಗೆ ಬೆಂಕಿ ಬಿದ್ದಿದೆ. ವಾರ್ಡ್ ಬಾಯ್ ಶಿವ ಹೇಳಿದ ಪ್ರಕಾರ ಹಾಸ್ಪಿಟಲ್ಗೆ ಬೆಂಕಿ ಹಚ್ಚೋದಕ್ಕೆ ಯಾರೋ ಬಂದಿದ್ದಾರೆ. ಫಸ್ಟ್ ಅನು ಹಾಸ್ಪಿಟಲ್ ಹತ್ರ ಸತ್ತಿದ್ದು ಭರತ್. ಅವನು ಡಾಕ್ಟರ್ ಅನು ಅವರ ಬಾಯ್ ಫ್ರೆಂಡ್. ಶಿವ ಹೇಳಿದ ಪ್ರಕಾರ ಅವರಿಬ್ರು ಫೋನ್ ಅಲ್ಲಿ ಮಾತಾಡ್ತಾ ಇದ್ರು. ನನ್ಗೆ ಅನ್ಸುತ್ತೆ ಅನುಗೋಸ್ಕರ ಭರತ್ ಇಲ್ಲಿಗೆ ಬಂದಿದ್ದಾನೆ. SI ಮೇಲೂ ನನ್ಗೆ ಡೌಟ್ ಇದೆ. ಕಟ್ ಮಾಡಿದ್ರೆ ವಿಕ್ರಮ್ ಪ್ರಕಾಶ್ ಸ್ಟೇ ಆಗಿದ್ದ ಜಾಗಕ್ಕೆ ಹೋಗಿ ಚೆಕ್ ಮಾಡ್ತಾನೆ, ಏನಾದ್ರೂ ಲೀಡ್ ಸಿಗುತ್ತಾ ಅಂತ. ಕಬೋರ್ಡ್ ನಲ್ಲಿ ಒಂದು ಹುಡುಗಿ ಫೋಟೋ ಸಿಗುತ್ತೆ.
ಅವರ ಸಸ್ಪೆಕ್ಟ್ ಲಿಸ್ಟ್ ನಲ್ಲಿ ಚೇರ್ಮನ್ ಜೊತೆ ಇರೋ ದಾಸ್ ಕೂಡ ಇದ್ದಾನೆ. ಅಷ್ಟರಲ್ಲಿ ಯಾರೋ ವಿಕ್ರಮ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ವಿಕ್ರಮ್ ಅವನ್ನ ಚೇಸ್ ಮಾಡ್ಕೊಂಡು ಹೋಗಿ ಸರಿಯಾಗಿ ಹೊಡಿತಾನೆ. ನೋಡಿದ್ರೆ ಅವನು ದಾಸ್. ಹಾಸ್ಪಿಟಲ್ಗೆ ಬೆಂಕಿ ಹಚ್ಚಿದ್ದು ನೀವೇ ಅಲ್ವಾ? ಆಗ ದಾಸ್ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಚೇರ್ಮನ್ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ಆದ್ರೆ ಡಾಕ್ಟರ್ ಅನು ಹಾಗೂ ಅವ್ರ ತಂದೆ ಶುರು ಮಾಡಿದ್ದ ಹಾಸ್ಪಿಟಲ್ ನಲ್ಲಿ ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ರಿಂದ ಈ ಚೇರ್ಮನ್ ನಡೆಸ್ತಾ ಇದ್ದ ಹಾಸ್ಪಿಟಲ್ಗೆ ಆದಾಯ ಕಮ್ಮಿ ಆಯ್ತು. ಸೊ ಅದಕ್ಕೆ ಹಾಸ್ಪಿಟಲ್ ನ ಕ್ಲೋಸ್ ಮಾಡಿ ಸಿಟಿಗೆ ಹೋಗಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಹಾಸ್ಪಿಟಲ್ಗೆ ತೊಂದರೆ ಆಗುತ್ತೆ ಅಂತ ಮೊದ್ಲೇ ಗೊತ್ತಾಗಿದ್ರೆ ಖಂಡಿತ ನಿಮ್ಗೆ ಹಾಸ್ಪಿಟಲ್ ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಹಾಸ್ಪಿಟಲ್ ಕ್ಲೋಸ್ ಮಾಡೋದಕ್ಕೆ ಡಾಕ್ಟರ್ ಅನು ಹಾಗೂ ಅವ್ರ ತಂದೆ ರೆಡಿ ಇಲ್ಲ. ನನ್ ಮಾತನ್ನ ಕೇಳಿ ಹಾಸ್ಪಿಟಲ್ ಕ್ಲೋಸ್ ಮಾಡಿ ಸಿಟಿಗೆ ಹೋದ್ರೆ ನಿಮ್ಗೇನೆ ಒಳ್ಳೇದು, ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನ ಜೀವಂತವಾಗಿ ಬಿಡಲ್ಲ ಅಂತ. ಅದೇ ದಿನ ರಾತ್ರಿ ಚೇರ್ಮನ್ ಹೇಳಿದ್ರಿಂದ ಹಾಸ್ಪಿಟಲ್ಗೆ ಬೆಂಕಿ ಹಚ್ಚಿದ್ವಿ. ಊರಿನ ಜನ ಫೈರ್ ಆಕ್ಸಿಡೆಂಟ್ ನಲ್ಲಿ ಹಾಸ್ಪಿಟಲ್ ಸುಟ್ಟೋಯ್ತು ಅಂತ ಅನ್ಕೊಂಡ್ರು. ನಂತರ ದೆವ್ವ ಸುತ್ತಾಡ್ತಿದೆ ಅಂತ ರೂಮರ್ಸ್ ಹಬ್ಸಿದ್ವಿ. ಸೊ ಹಾಗಾದ್ರೆ ಡಾಕ್ಟರ್ ಅನು ಆತ್ಮ ಹೆಸರಿನಲ್ಲಿ ಮರ್ಡರ್ಸ್ ಮಾಡ್ತಾ ಇರೋದು ನೀವೇ ಅಲ್ವಾ? ನಾವಲ್ಲ. ನಾವು ಹಾಸ್ಪಿಟಲ್ಗೆ ಬೆಂಕಿ ಹಚ್ಚಿದ್ದು ನಿಜ. ಬೇರೆ ಯಾರು ಕೂಡ ಎಂಕ್ವೈರಿ ಮಾಡಿ ನಾವೇ ಬೆಂಕಿ ಹಚ್ಚಿದ್ದು ಅಂತ ಕಂಡು ಹಿಡಿಬಾರ್ದು ಅಂತಾನೆ ಇಲ್ಲಿ ದೆವ್ವ ಇದೆ ಅಂತ ಸುಳ್ಳು ಸುದ್ದಿ ಹಬ್ಸಿದ್ವಿ. ಅದು ಬಿಟ್ರೆ ಬೇರೇನು ಗೊತ್ತಿಲ್ಲ ಅಂತ. SI ನ ಮೀಟ್ ಆಗಿ ದಾಸ್ ಅರ್ಧ ಸತ್ಯ ಅಷ್ಟೇ ಹೇಳಿದ್ದಾನೆ. ಡಾಕ್ಟರ್ ಅನು ಅವ್ರನ್ನ ಹುಡ್ಕೊಂಡು ಬಂದಿದ್ದ ಅವರ ಬಾಯ್ ಫ್ರೆಂಡ್ ಭರತ್ ಹಾಗೂ ಅರುಣ್ನ ಸಾಯಿಸಿ ನಂತರ ಇದನ್ನೆಲ್ಲ ಎಂಕ್ವೈರಿ ಮಾಡಿ ತಿಳ್ಕೊಂಡಿದ್ದ ಡಿಟೆಕ್ಟಿವ್ ಪ್ರಕಾಶ್ ಅವ್ರನ್ನ ಕೂಡ ಕೊಲೆ ಮಾಡಿರೋದು ಈ ಚೇರ್ಮನ್ ಕಡೆ ಅವ್ರೆ. ಆದ್ರೆ SI ಹೇಳ್ತಾರೆ ನಾಳೆ ಬೆಳಗ್ಗೆ ಈ ಊರ್ ಬಿಟ್ಟು ಹೋಗು, ಮತ್ತೆ ನಮ್ಮ ಮನೆಗೆ ಬರ್ಬೇಡ ಅಂತ. ಅನು ಹೇಳ್ತಾಳೆ ನನ್ನ ಬಿಟ್ಟು ಹೋಗ್ಬೇಡ, ಈ ಊರಲ್ಲಿ ನಡೀತಾ ಇರೋ ಕೊಲೆಗಳ ಹಿಂದೆ ಇರೋ ಮಿಸ್ಟ್ರಿನ ಸಾಲ್ವ್ ಮಾಡು ಅಂತ. ಬೆಳಗ್ಗೆ ಆಗೋ ಅಷ್ಟ್ರಲ್ಲಿ ಈ ಕೇಸ್ನ ಸಾಲ್ವ್ ಮಾಡಿ ನಮ್ಮಿಬ್ಬರು ಮದ್ವೆಗೆ ನಿಮ್ ತಂದೆನ ಒಪ್ಸ್ಬೇಕು, ಇಲ್ಲ ಅಂದ್ರೆ ಅವರು ಖಂಡಿತ ನಾಳೆಯಿಂದ ಇಲ್ಲಿ ಇರೋದಕ್ಕೆ ಬಿಡಲ್ಲ. ಸೊ ನಮ್ಗೆ 8 ಗಂಟೆಗಳ ಕಾಲ ಟೈಮ್ ಇದೆ. ಫಸ್ಟ್ ಅನು ಹಾಸ್ಪಿಟಲ್ ಒಳಗಡೆ ಹೋಗಿ ಏನಾದ್ರೂ ಲೀಡ್ ಸಿಗುತ್ತಾ ಅಂತ ನೋಡ್ತಾನೆ. ಕಟ್ ಮಾಡಿದ್ರೆ ಬೆಳಗ್ಗೆ ಹಾಸ್ಪಿಟಲ್ಗೆ ಬಂದ SI ವಿಕ್ರಮ್ಗೆ ಏನಾಯ್ತು ಅಂತ ಅನು ಹತ್ರ ಕೇಳ್ತಾರೆ. ನೋಡಿದ್ರೆ ವಿಕ್ರಮ್ ಚೆನ್ನಾಗಿದ್ದಾನೆ. ಏನಾಯ್ತು ವಿಕ್ರಮ್? ನಾನು ನಿನ್ಗೆ ಹೇಳ್ದೆ ಅಲ್ವಾ ಬೆಳಗ್ಗೆ ಊರ್ ಬಿಟ್ಟು ಹೋಗು ಅಂತ, ಆದ್ರೆ ನೀನು ಅನು ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ದೆ ಅಂತ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ಡಾಕ್ಟರ್ ಅನು ಜೀವಂತವಾಗಿನೇ ಇದ್ದಾರೆ. ಹಾಗೆ ಕಟ್ ಮಾಡಿ ನಿನ್ನೆ ರಾತ್ರಿ ಏನ್ ನಡೀತು ಅಂತ ತೋರಿಸ್ತಾರೆ. ಅನು ಹಾಸ್ಪಿಟಲ್ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಒಂದು ಸೀಕ್ರೆಟ್ ರೂಮ್ ಇರೋದನ್ನ ಕಂಡು ಹಿಡಿದು ಒಳಗಡೆ ಹೋಗಿ ನೋಡ್ತಾನೆ. ಶಾಕಿಂಗ್ಲಿ ಡಾಕ್ಟರ್ ಅನು ಜೀವಂತವಾಗಿನೇ ಇದ್ದಾರೆ, ಆದ್ರೆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾಳೆ. ನಂತರ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿರ್ತಾನೆ. ಈಗ SI ಕೇಳ್ತಾರೆ ಡಾಕ್ಟರ್ ಅನು ಇಲ್ಲಿ ಇದ್ದಾರೆ ಅಂದ್ರೆ ಹಾಸ್ಪಿಟಲ್ ನಲ್ಲಿ ಸಿಕ್ಕಿದ್ದ ಡೆಡ್ ಬಾಡಿ ಯಾರ್ದು? ಮೇರಿ ಅವ್ರದ್ದು. ಅನು ಹಾಸ್ಪಿಟಲ್ ಇಂದ ತನ್ನ ಹಾಸ್ಪಿಟಲ್ಗೆ ಬರ್ತಿದ್ದ ಆದಾಯ ಕಮ್ಮಿ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ ಚೇರ್ಮನ್ ಹಾಸ್ಪಿಟಲ್ಗೆ ಬೆಂಕಿ ಹಚ್ಚೋದಕ್ಕೆ ಹೇಳಿದ್ರು. ಇದರಿಂದ ಡಾಕ್ಟರ್ ಅನು ಅವ್ರ ತಂದೆ ಹಾಗೂ ನರ್ಸ್ ಆಗಿದ್ದ ಮೇರಿ ಸತ್ತೋಗಿದ್ದಾರೆ. ಈ ವಿಷಯ ಲೀಕ್ ಆಗ್ಬಾರ್ದು ಅಂತ ಡಾಕ್ಟರ್ ಅನು ಆತ್ಮದ ಹೆಸರಿನಲ್ಲಿ ಭರತ್, ಅರುಣ್ ಹಾಗೂ ಪ್ರಕಾಶ್ನ ಕೊಲೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಚೇರ್ಮನ್ ನ ಅರೆಸ್ಟ್ ಮಾಡೋಣ ಅಂತ ಹೇಳಿ ಅವ್ರು ಹಾಸ್ಪಿಟಲ್ಗೆ ಹೋಗ್ತಾರೆ. ನೋಡಿದ್ರೆ ಚೇರ್ಮನ್ ನ ಯಾರೋ ಕೊಲೆ ಮಾಡಿದ್ದಾರೆ. ಇವ್ರಿಗೆ ಶಾಕ್ ಆಗುತ್ತೆ. ಇದೆಲ್ಲ ಮಾಡಿಸ್ತಾ ಇರೋದೇ ಚೇರ್ಮನ್ ಅಂತ ಅನ್ಕೊಂಡಿದ್ರು, ಆದ್ರೆ ಈಗ ಅವ್ರನ್ನ ಯಾರೋ ಕೊಲೆ ಮಾಡಿದ್ದಾರೆ. ಆ ಹಾಸ್ಪಿಟಲ್ ಹತ್ರ ಆ 3 ಜನರ ಸಾವಿಗೆ ಕಾರಣ ಈ ಚೇರ್ಮನ್ ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಈಗ ಚೇರ್ಮನ್ ನ ಸಾವಿಗೆ ಕಾರಣ ಯಾರು? ಮೇರಿ ಸತ್ತೋದ್ರು. ಡಾಕ್ಟರ್ ಅನ್ನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಅರುಣ್, ಭರತ್ ಅಂಡ್ ಪ್ರಕಾಶ್ ಇವ್ರನ್ನ ಕೊಲೆ ಮಾಡಿದ್ದು ಯಾರು? ಹಾಸ್ಪಿಟಲ್ ನಲ್ಲಿ 2 ಡೆಡ್ ಬಾಡಿ ಸಿಕ್ಕಿದೆ. ಒಂದು ಮೇರಿದು, ಇನ್ನೊಂದು ಡಾಕ್ಟರ್ ಅನು ಅವ್ರ ತಂದೆದು. ಆದ್ರೆ ಮೇರಿ ಅವ್ರ ತಾಯಿ ಅವಳು ಪದೇ ಪದೇ ಕಾಲ್ ಮಾಡ್ತಿದ್ಲು ಅಂತ ಹೇಳಿದ್ದಾರೆ. ವಾರ್ಡ್ ಬಾಯ್ ಶಿವ ಹೇಳಿದ ಪ್ರಕಾರ ಡಾಕ್ಟರ್ ಅನು ರೂಮ್ ಇಂದ 2 ಲೇಡೀಸ್ ವಾಯ್ಸ್ ಕೇಳಿಸ್ತಾ ಇತ್ತು. ಹಾಗಾದ್ರೆ ಇನ್ನೊಂದು ಹುಡುಗಿ ಯಾರು? ಅದು ನಿಜವಾಗ್ಲೂ ಹುಡುಗಿನ ಅಥವಾ ಹುಡುಗನ? ಆಗ್ಲೇ ಪ್ರಕಾಶ್ ಕಲೆಕ್ಟ್ ಮಾಡಿದ್ದ ಫೋಟೋಸ್ ಗಳನ್ನ ನೋಡ್ತಾರೆ. ಅದ್ರಲ್ಲಿ ಹುಡುಗನ್ ತರಾನೇ ಹುಡುಗಿ ಫೇಸ್ ಕೂಡ ಇದೆ. ಆಗ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆಗ ಇವರು ಆ ದಿನ ನಾಟಕ ಮಾಡ್ಸೋದಕ್ಕೆ ಹುಡುಗಿಗೆ ಬೊಟ್ಟು ತುಂಬಾ ಮುಖ್ಯ ಅಂತ ಹೇಳಿರ್ತಾರೆ. ಸೊ ಹಾಗಾದ್ರೆ ಹುಡುಗನೇ ಹುಡುಗಿ ತರ ಡಾಕ್ಟರ್ ಅನು ಜೊತೆ ಮಾತಾಡಿದ್ದಾನೆ. ಕಟ್ ಮಾಡಿದ್ರೆ ವಿಕ್ರಮ್ ಆ ಫೋಟೋಸ್ ಗಳನ್ನ ಆ ದಿನ ಒಂದು ಹುಡುಗಿನ ಡ್ರಾಮಾ ಮಾಡ್ಸೋದಕ್ಕೆ ರೆಡಿ ಮಾಡ್ತಿದ್ದ ವ್ಯಕ್ತಿಗೆ ತೋರಿಸಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಅಂತ. ಕೆಲವು ವರ್ಷಗಳ ಹಿಂದೆ ಆ ದಿನ ರಾಧಾ ವೇಷ ಹಾಕ್ಬೇಕಾಗಿದ್ದ ಹುಡುಗಿಗೆ ಜ್ವರ ಬಂದು ಡ್ರಾಮಾ ಮಾಡೋದಕ್ಕೆ ಬರ್ಲಿಲ್ಲ. ಕರೆಕ್ಟ್ ಆಗಿ ಸತ್ಯಮೂರ್ತಿ ಅವ್ರ ಮಗನ ಕರ್ಕೊಂಡು ಬಂದ್ರು. ನಮ್ಗೆ ಟೆನ್ಷನ್ ಆಗಿತ್ತು, ಇನ್ನೇನು ಜನ ಸೇರ್ತಾರೆ, ರಾಧಾ ಪಾತ್ರ ಯಾರು ಮಾಡ್ತಾರೆ ಅಂತ. ಸತ್ಯಮೂರ್ತಿ ನನ್ ಮಗನ್ ಕೈಯಲ್ಲೇ ರಾಧಾ ಪಾತ್ರ ಮಾಡ್ಸಿ ಅಂತ ಹೇಳಿದ್ರು. ಸೊ ಅವನಿಗೆ ಮೇಕಪ್ ಮಾಡಿ ಹುಡುಗಿ ತರ ರೆಡಿ ಮಾಡಿ ಡ್ರಾಮಾ ಮಾಡ್ಸಿದ್ವಿ. ಜನ ಫುಲ್ ಸಪೋರ್ಟ್ ಮಾಡಿದ್ರು. ಆದ್ರೆ ದಿನ ಕಳೆದಂತೆ ಹುಡುಗಿ ವೇಷ ಹಾಕ್ತೀಯಾ ಅಂತ ಜನ ಗೇಲಿ ಮಾಡ್ತಾ ಇದ್ರು.
ಇದರಿಂದ ಕೆಲವು ಸಂದರ್ಭದಲ್ಲಿ ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದ. ಅವನ ಹೆಸರು ಸಾಗರ್. ಈಗ ನಮ್ಮ ನಾಟಕ ಮಂಡಳಿ ನಡೀತಾ ಇರೋದೇ ಅವನಿಂದ ಅಂತ. ಸೊ ಆಗ ವಿಕ್ರಮ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆ ದಿನ ಡ್ರಾಮಾ ನೋಡೋದಕ್ಕೆ ಬಂದಾಗ ಇದೇ ಸಾಗರ್ ಹುಡುಗಿ ವೇಷ ಹಾಕಿದ್ದ ಅಂತ. ಅಂಡ್ ಆ 3 ಕೊಲೆ ಮಾಡಿರೋದು ಕೂಡ ಇವನೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅವನಿರೋ ಜಾಗ ಕಂಡು ಹಿಡಿದು ಅಲ್ಲಿಗೆ ಹೋದ ವಿಕ್ರಮ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಸಾಗರ್ ಬೇರೆ ಯಾರು ಅಲ್ಲ, ಅದು ಅರುಣ್ ಅವರ ಫ್ರೆಂಡ್. ಇದೇ ಸಾಗರ್ ಆ ದಿನ ಸ್ಟೇಜ್ ಮೇಲೆ ಹುಡುಗಿ ವೇಷ ಹಾಕಿ ಆಕ್ಟ್ ಮಾಡಿರ್ತಾನೆ. ಚಿಕ್ಕ ವಯಸ್ಸಿನಿಂದ ಇದೇ ತರ ಪಾತ್ರ ಮಾಡ್ತಾ ಇರ್ತಾನೆ. ಇವನ ಚಿಕ್ಕ ವಯಸ್ಸಿನ ಫೋಟೋಸ್ ಗಳನ್ನ ಪ್ರಕಾಶ್ ಇನ್ವೆಸ್ಟಿಗೇಷನ್ ಮಾಡಿ ಕಂಡು ಹಿಡಿದಿರ್ತಾರೆ. ಅದೇ ಫೋಟೋ ವಿಕ್ರಮ್ಗೆ ಸಿಕ್ಕಿರುತ್ತೆ. ಈಗ ಸಾಗರ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಚಿಕ್ಕ ವಯಸ್ಸಿನಿಂದ ಹುಡುಗಿ ವೇಷ ಹಾಕೋನು ಅಂತ ಗೇಲಿ ಮಾಡ್ತಾ ಇದ್ರು. ಹುಡುಗಿ ನೋಡೋದಕ್ಕೆ ಹೋದ್ರೆ ಇವನು ಡ್ರಾಮಾದಲ್ಲಿ ಹುಡುಗಿ ವೇಷ ಹಾಕ್ತಾನೆ. ಇವನ ನಡವಳಿಕೆ ಕೂಡ ಹುಡುಗಿ ತರನೇ ಇದೆ ಅಂತ ಹೇಳಿ ಆ ಹುಡುಗಿ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ಲ. ಹೀಗಿರುವಾಗ ಡಾಕ್ಟರ್ ಅನು ಈ ಊರಿಗೆ ಬಂದ್ಲು. ನಾನೊಬ್ಬ ಡ್ರಾಮಾ ಆರ್ಟಿಸ್ಟ್ ಅಂತ ಗೊತ್ತಾದ್ಮೇಲೆ, ಅದ್ರಲ್ಲೂ ಹುಡುಗಿ ವೇಷ ಹಾಕ್ತೀನಿ ಅಂತ ಗೊತ್ತಾದ್ಮೇಲಂತೂ ಅನುಗೆ ತುಂಬಾ ಖುಷಿ ಆಯ್ತು. ಅವಳ ನಗು ನೋಡಿ ನನ್ಗೆ ಅವಳ ಮೇಲೆ ಪ್ರೀತಿ ಹುಟ್ತು. ನನ್ನಲ್ಲಿರೋ ಕಲೆಗೆ ಬೆಲೆ ಕೊಟ್ಟು ನನ್ ಜೊತೆ ಚೆನ್ನಾಗಿದ್ರು. ಊರಿನ ಜನ ಹುಡುಗಿ ವೇಷ ಹಾಕೋನು ಅಂತ ಗೇಲಿ ಮಾಡಿದ್ರೆ ಡಾಕ್ಟರ್ ಅನು ಮಾತ್ರ ನನ್ ಜೊತೆ ಕ್ಲೋಸ್ ಆಗಿ ನನ್ಗೂ ಡ್ರಾಮಾ ಹೇಳ್ಕೊಡು ಅಂತ ಕೇಳ್ತಿದ್ರು. ದಿನ ಕಳೆದಂತೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟೆ. ಪ್ರತಿದಿನ ಡ್ಯೂಟಿ ಆದ್ಮೇಲೆ ಅವ್ರ ರೂಮ್ಗೆ ಹೋಗಿ ಹುಡುಗಿ ವಾಯ್ಸ್ ನಲ್ಲಿ ಮಾತಾಡ್ತಾ ಡ್ರಾಮಾ ಮಾಡ್ತಿದ್ದೆ. ಆಗ ಅನುಗೆ ತುಂಬಾ ಖುಷಿ ಆಗ್ತಿತ್ತು. ಒಂದಿನ ಅನುಗೆ ಲವ್ ಪ್ರಪೋಸ್ ಮಾಡ್ದೆ. ಆದ್ರೆ ಅವಳು ಒಪ್ಕೊಂಡಿಲ್ಲ. ಈ ವಿಷಯ ಗೊತ್ತಾಗಿ ಅವ್ರ ತಂದೆ ನನ್ಗೆ ಸರಿಯಾಗಿ ಹೊಡೆದ್ರು. ಇದರಿಂದ ಟ್ರಿಗರ್ ಆಗಿ ಅವ್ರನ್ನ ತಳ್ಬಿಟ್ಟೆ. ಅವ್ರ ತಲೆಗೆ ತುಂಬಾನೇ ಪೆಟ್ಟಾಯ್ತು. ಅಷ್ಟರಲ್ಲಿ ಶಬ್ದ ಕೇಳಿ ಅದೇ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿದ್ದ ಮೇರಿ ಅಲ್ಲಿಗೆ ಬಂದು ಕಿರ್ಚ್ತಾ ಇದ್ಲು. ಅವಳ ಮೇಲೆ ಅಟ್ಯಾಕ್ ಮಾಡ್ದೆ. ಇಬ್ರು ಅನ್ಕಾನ್ಶಿಯಸ್ ಆಗ್ಬಿಟ್ರು. ಅದೇ ಟೈಮ್ ನಲ್ಲಿ ಹಾಸ್ಪಿಟಲ್ಗೆ ಬೆಂಕಿ ಹಚ್ಚೋದಕ್ಕೆ ಯಾರೋ 3 ಜನ ಬಂದ್ರು. ಇದೇ ಸರಿಯಾದ ಸಮಯ ಅಂತ ಮೇರಿ ಹಾಗೂ ಅನು ತಂದೆ ಬಾಡಿಗೆ ಬೆಂಕಿ ಹಚ್ಬಿಟ್ಟೆ. ಇದರಿಂದ ಅನು ಮೆಂಟಲಿ ಡಿಸ್ಟರ್ಬ್ ಆದ್ಲು. ಅವಳನ್ನ ಕರ್ಕೊಂಡು ಊರ್ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಹಾಸ್ಪಿಟಲ್ಗೆ ಬೆಂಕಿ ಬಿದ್ದಿದ್ರಿಂದ ತುಂಬಾ ಜನ ಸೇರಿದ್ರು. ಸೊ ಅದಕ್ಕೆ ಅನುನ ಅದೇ ಹಾಸ್ಪಿಟಲ್ ನಲ್ಲಿ ಇರುವ ಸೀಕ್ರೆಟ್ ರೂಮ್ ನಲ್ಲಿ ಕೂಡ ಹಾಕಿ ಮೇರಿ ವೇಷ ಹಾಕೊಂಡು ಓಡೋದೆ. ಇದನ್ನ ನೋಡ್ತಿದ್ದ ಜನ ಡಾಕ್ಟರ್ ಅನು ಹಾಗೂ ಅವ್ರ ತಂದೆ ಈ ಫೈರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರು. ಮೇರಿ ಈ ಊರ್ ಬಿಟ್ಟು ಓಡೋದ್ಲು ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು. ಸೊ ಮೇರಿ ಜೀವಂತವಾಗಿದ್ದಾಳೆ ಅಂತ ಪ್ರೂವ್ ಮಾಡೋದಕ್ಕೆ ಅವ್ರ ತಾಯಿಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದೆ. ಡೈಲಿ ಅನು ಹತ್ರ ಹೋಗಿ ಅವಳನ್ನ ಚೆನ್ನಾಗಿ ನೋಡ್ಕೊಂಡೆ. ಅವಳು ಒಂದಲ್ಲ ಒಂದಿನ ನನ್ನ ಅಕ್ಸೆಪ್ಟ್ ಮಾಡ್ತಾಳೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅನುಗೆ ಭರತ್ ಅನ್ನೋ ಬಾಯ್ ಫ್ರೆಂಡ್ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಅವನೇನಾದ್ರೂ ಅನುನ ಹೊಡ್ಕೊಂಡು ಬಂದ್ರೆ ನಾನು ಸಿಕ್ಕಾಕೊಳ್ಳೋ ಸಾಧ್ಯತೆ ಇತ್ತು. ಅದಕ್ಕೆ ಅನು ಫೋನ್ ಇಂದ ಭರತ್ಗೆ ಮೆಸೇಜ್ ಮಾಡಿದೆ. ಆ ಮೆಸೇಜ್ ನೋಡಿ ಅವನು ಈ ಹಾಸ್ಪಿಟಲ್ ಹತ್ರ ಬರುವಾಗ ಅವನ್ನ ಸಾಯಿಸ್ಬಿಟ್ಟೆ. ಹೇಗೂ ಚೇರ್ಮನ್ ಕಡೆ ಅವರು ಇಲ್ಲಿ ಡಾಕ್ಟರ್ ಅನು ಅವ್ರ ಆತ್ಮ ಓಡಾಡ್ತಿದೆ ಅಂತ ಸುದ್ದಿ ಹಬ್ಸಿದ್ರಿಂದ ಊರಿನ ಜನ ಭರತ್ನ ಕೊಂದಿರೋದು ಅನು ಆತ್ಮನೆ ಅಂತ ಅನ್ಕೊಂಡ್ರು. ಅರುಣ್ಗೆ ನನ್ನ ಡಾರ್ಕ್ ಸೀಕ್ರೆಟ್ ಗೊತ್ತಾಗಿದ್ರಿಂದ ಅರುಣ್ನ ಕೂಡ ಸಾಯಿಸ್ಬಿಟ್ಟೆ. ಇನ್ನು ಡಿಟೆಕ್ಟಿವ್ ಪ್ರಕಾಶ್ ನನ್ನ ಚಿಕ್ಕ ವಯಸ್ಸಿನ ವಿಷಯಗಳನ್ನ ತಿಳ್ಕೊಂಡು ನನ್ನ ವಿರುದ್ಧ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದ. ಅದಕ್ಕೆ ಅವನ್ನ ಕೂಡ ಸಾಯಿಸ್ಬಿಟ್ಟೆ. ಊರಿನ ಜನ ಹಾಗೂ ಪೊಲೀಸರು ಅನು ಆತ್ಮನೆ ಈ 3 ಜನರನ್ನ ಸಾಯಿಸಿದ್ದು ಅಂತ ಅನ್ಕೊಂಡ್ರು. ಇನ್ನು ಆ ಚೇರ್ಮನ್ ನ ಯಾಕೆ ಸಾಯಿಸ್ದೆ ಗೊತ್ತಾ? ಅವರು ಹಾಸ್ಪಿಟಲ್ ನ ಕ್ಲೋಸ್ ಮಾಡಿ ಸಿಟಿಗೆ ಹೋಗಿಲ್ಲ ಅಂದ್ರೆ ಅವರಿಬ್ಬರನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಕೋಪ ಬಂದು ಚೇರ್ಮನ್ ನ ಸಾಯಿಸ್ಬಿಟ್ಟೆ. ಎಷ್ಟೋ ಸಲ ಅವಳ ಮೇಲೆ ಟೆಂಪ್ಟ್ ಆದ್ರೂನು ಕಂಟ್ರೋಲ್ ಮಾಡ್ಕೊಂಡು ಸುಮ್ನೆ ಇದ್ದೆ. ಒಂದಲ್ಲ ಒಂದಿ ನಾನು ನನ್ನ ಅಕ್ಸೆಪ್ಟ್ ಮಾಡ್ತಾಳೆ ಅಂತ ಕಾಯ್ತಾ ಇದ್ದೆ. ಆಗ್ಲೇ ನೀನ್ ಬಂದು ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟೆ ಅಂತ ಹೇಳಿ ವಿಕ್ರಮ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇವನು ಆ 3 ಜನರನ್ನ ಕೊಲ್ಲೋದಕ್ಕೆ ಯೂಸ್ ಮಾಡಿದ್ದ ಅದೇ ಗದೆಯಿಂದ ವಿಕ್ರಮ್ಗೆ ಹೊಡಿಯೋದಕ್ಕೆ ಟ್ರೈ ಮಾಡಿದಾಗ ವಿಕ್ರಮ್ ಇವನ್ಗೆ ಸರಿಯಾಗಿ ಹೊಡಿತಾನೆ. ಈ ಫೈಟ್ ನಲ್ಲಿ ಆ ಗದೆ ಸಾಗರ್ ಎದೆ ಮೇಲೆ ರಭಸವಾಗಿ ಬಿದ್ದಿದ್ರಿಂದ ಸಾಗರ್ ಸತ್ತೋಗ್ತಾನೆ. ಡಾಕ್ಟರ್ ಅನುಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರಿಂದ ನಾರ್ಮಲ್ ಆಗಿ ಮತ್ತೆ ಅದೇ ಹಾಸ್ಪಿಟಲ್ ನ ರೀಸ್ಟಾರ್ಟ್ ಮಾಡಿ ಫ್ರೀ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾಳೆ. SIಗೆ ಅನು ವಿಕ್ರಮ್ ನ ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿದ್ರಿಂದ ಅವರಿಬ್ಬರು ಮದ್ವೆಗೆ ಒಪ್ಕೊಳ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.